ಹರಿ ಓಂ ವೀಕ್ಷಕರೇ, ಒಂದಲ್ಲ ಒಂದು ಸಮಯದಲ್ಲಿ ನೀವು ಅಷ್ಟೇ ನಾವು ಅಷ್ಟೇ ತಲೆನೋವನ್ನು ಕಂಡಿರ್ತೇವೆ. ಆದರೆ ಇವತ್ತಿನ ದಿನಗಳಲ್ಲಿ ಈ ತಲೆನೋವಿನ ಸಮಸ್ಯೆ ಹೆಚ್ಚಾಗಿ ಚಿಕ್ಕ ವಯಸ್ಸಿನಲ್ಲಿ ಕಂಡುಬರುತ್ತಿರುವುದು ಆತಂಕದ ವಿಷಯವಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ಇವತ್ತಿನ ಜೀವನ ಶೈಲಿ ಹೇಗಾಗಿದೆ ಅಂತ ಅಂದರೆ, ಬೆಳಿಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಯಾವುದಕ್ಕೂ ಸರಿಯಾದ ಸಮಯ ಇಲ್ಲ. ಹಾಗೆ ನಾವು ಸೇವಿಸುವಂಥ ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುವಂಥದ್ದು, ಮತ್ತು ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ವ್ಯಾಯಾಮ ಹಾಗೆ ವಿಶ್ರಾಂತಿ ಇಲ್ಲದಿರುವುದು ಇದಕ್ಕೆ ಕಾರಣವಾಗಿದೆ. ಮತ್ತು ಮೊಬೈಲ್ ಮತ್ತು ಕಂಪ್ಯೂಟರನ್ನು ಅತಿಯಾಗಿ ಬಳಸುವಂಥದ್ದು, ಹಾಗೆ ಒತ್ತಡ, ಖಿನ್ನತೆ, ಕೋಪ, ಹಾಗೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸರಿಯಿಲ್ಲದಿರುವುದು ಈ ತಲೆನೋವಿಗೆ ಕಾರಣವಾಗಿದೆ. ತಲೆನೋವು ಬಂತೆಂದ್ರೆ ಸಾಕು, ಪ್ರತಿಯೊಬ್ಬರು ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಮಾತ್ರೆಯನ್ನು ತೆಗೆದುಕೊಳ್ಳುವಂತು. ಆದರೆ ಮಾತ್ರೆನೇ ಪರಿಹಾರ ಅಂತ ಯಾಕೆ ನಾವು ತಿಳ್ಕೊಳ್ಬೇಕು ಅಲ್ವಾ? ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅತ್ಯಂತ ಸರಳವಾಗಿ ಕೆಲವೊಂದು ಆಸನವನ್ನು ಅಭ್ಯಾಸ ಮಾಡ್ತಾ ತಲೆನೋವು, ಅದು ಯಾವುದೇ ರೀತಿಯಾದಂಥ ತಲೆನೋವು ಆಗಿರ್ಬೋದು, ಅರೆ ತಲೆನೋವು ಆಗಿರ್ಬೋದು ಅಥವಾ ಸಾಮಾನ್ಯ ತಲೆನೋವು ಆಗಿರ್ಬೋದು, ಈ ಆಸನದಿಂದ ಕಡಿಮೆ ಮಾಡ್ಕೊಳ್ಳೋಣ. ಹಾಗಾದರೆ ಆ ಆಸನ ಯಾವುದು ಮತ್ತು ಆ ಆಸನವನ್ನು ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶರಿಕ. ವೀಕ್ಷಕರೇ, ಈಗ ಆಸನವನ್ನು ಅಭ್ಯಾಸ ಮಾಡೋಣ. ಆಸನವನ್ನು ಅಭ್ಯಾಸ ಮಾಡಲು ಮೊದಲು ನಿಂತ್ಕೊಳ್ಳುವಂಥ ಸ್ಥಿತಿಗೆ ಬನ್ನಿ. ಈಗ ಆಸನವನ್ನು ಅಭ್ಯಾಸ ಮಾಡೋಣ. ಮೊದಲನೇ ಆಸನ ತ್ರಿಕೋನಾಸನವನ್ನು ಅಭ್ಯಾಸ ಮಾಡೋಣ. ತ್ರಿಕೋನಾಸನವನ್ನು ಅಭ್ಯಾಸ ಮಾಡಲು ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಎರಡೂ ಕಾಲುಗಳ ನಡುವೆ 3 ರಿಂದ 4 ಫೀಟ್ ಅಂತರವಿರಲಿ. ಈಗ ಬಲಪಾದವನ್ನು ನಿಧಾನವಾಗಿ ಹೊರಗಡೆ ಟರ್ನ್ ಮಾಡಿ, ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಯನ್ನು ಭುಜದ ಅಂತರಕ್ಕೆ ಮೇಲೆತ್ತಿ. ಈಗ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಸೊಂಟದ ಭಾಗದಿಂದ ನಿಮ್ಮ ಬಲಕ್ಕೆ ಬೆಂಡಾಗಿ ಕೈ ಬೆರಳಿನಿಂದ ಕಾಲಿನ ಹೆಬ್ಬೆರಳನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ಎಡ ಹಸ್ತವನ್ನು ನೋಡಿ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 10 ಕೌಂಟ್ ಹೋಲ್ಡ್ ಮಾಡಿ. 10 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. ಹಾಗೆ ಬಲಪಾದವನ್ನು ಒಳಗಡೆ ಟರ್ನ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಎಡಪಾದವನ್ನು ಮತ್ತೆ ಹೊರಗಡೆ ಟರ್ನ್ ಮಾಡಿ. ಈಗ ಎಕ್ಸೇಲ್ ಮಾಡ್ತಾ ಉಸಿರನ್ನು ಹೊರ ಹಾಕ್ತಾ ಸೊಂಟದ ಭಾಗದಿಂದ ನಿಮ್ಮ ಎಡಕ್ಕೆ ಬೆಂಡಾಗಿ ಕೈ ಬೆರಳಿನಿಂದ ಎಡಗಾಲಿನ ಹೆಬ್ಬೆರಳನ್ನು ಇಟ್ಕೊಳ್ಳಿ. ಹಾಗೆ ಬಲ ಹಸ್ತವನ್ನು ನೋಡ್ತಾ 10 ಕೌಂಟ್ ಹೋಲ್ಡ್ ಮಾಡಿ. ಇಲ್ಲಿ ನಿಮ್ಮ ಉಸಿರಾಟ ಸಹಜವಾಗಿರಲಿ. 10 ಕೌಂಟ್ ಹೋಲ್ಡ್ ಆದ ನಂತರ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. ಹಾಗೆ ಎಡಪಾದವನ್ನು ಒಳಗಡೆ ಟರ್ನ್ ಮಾಡ್ಕೊಳ್ತಾ ಎರಡೂ ಕೈಯನ್ನು ಕೆಳಗಡೆ ಇಳಿಸಿ, ಎರಡೂ ಕಾಲುಗಳನ್ನು ಜೋಡಣೆ ಮಾಡ್ಕೊಳ್ತಾ ಮತ್ತೆ ಸಮಸ್ಥಿತಿಗೆ ಬನ್ನಿ. ಇದು ಮೊದಲನೇ ಆಸನ. ಈಗ ಎರಡನೇ ಆಸನವನ್ನು ಅಭ್ಯಾಸ ಮಾಡೋಣ. ಪಾರ್ಶ್ವೋತ್ತನಾಸನ. ಪಾರ್ಶ್ವೋತ್ತನಾಸನವನ್ನು ಅಭ್ಯಾಸ ಮಾಡಲು ಮತ್ತೆ ನಿಮ್ಮ ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಈಗ ಬಲಪಾದವನ್ನು ಹೊರಗಡೆ ಟರ್ನ್ ಮಾಡಿ, ಎಡಪಾದವನ್ನು 45 ಡಿಗ್ರಿಗೆ ಒಳಗಡೆ ಟರ್ನ್ ಮಾಡ್ಕೊಳ್ಳಿ. ಈಗ ಸೊಂಟದ ಮೇಲ್ಭಾಗವನ್ನು ಸಂಪೂರ್ಣವಾಗಿ ಈಗ ನಿಮ್ಮ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಯನ್ನು ಮೇಲಕ್ಕೆತ್ತಿ, ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗದಿಂದ ಮುಂದಕ್ಕೆ ಬೆಂಡಾಗಿ, ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡಾಗಿ ಎರಡೂ ಹಸ್ತವನ್ನು ಪಾದದ ಬದಿಗಿರಿಸಿ. ನಿಮ್ಮ ಪಾದ ಎರಡೂ ಹಸ್ತಗಳ ಮಧ್ಯದಲ್ಲಿರಲಿ. ಸಾಧ್ಯವಾದರೆ ನಿಮ್ಮ ಹಣೆಯನ್ನು ನಿಮ್ಮ ಮಂಡಿಗೆ ತಾಗಿಸಿ. ಇಲ್ಲೂ ಕೂಡ 10 ಕೌಂಟ್ ಹೋಲ್ಡ್ ಮಾಡಿ. ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರಲಿ. 10 ಕೌಂಟ್ ಹೋಲ್ಡ್ ಆದ ನಂತರ ಈಗ ಎರಡೂ ಕೈಗಳನ್ನು ತಲೆಯ ನೇರ ಮೇಲಕ್ಕೆತ್ತಿ, ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. ದೇಹವನ್ನು ನಿಧಾನವಾಗಿ ಮಧ್ಯಕ್ಕೆ ಟರ್ನ್ ಮಾಡ್ಕೊಳ್ಳಿ. ಮತ್ತೆ ಬಲಪಾದವನ್ನು ಒಳಗಡೆ ಟರ್ನ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಈಗ ಎಡ ಪಾದ ಮತ್ತೆ ಹೊರಗಡೆ ಟರ್ನ್ ಮಾಡಿ, ಮತ್ತೆ ಸೊಂಟದ ಮೇಲ್ಭಾಗವನ್ನು ನಿಮ್ಮ ಎಡಕ್ಕೆ ಟರ್ನ್ ಮಾಡ್ಕೊಳ್ತಾ ಎಕ್ಸೇಲ್ ಮಾಡಿ ಉಸಿರನ್ನು ಹೊರ ಹಾಕ್ತಾ ಸೊಂಟದ ಭಾಗದಿಂದ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಎರಡೂ ಹಸ್ತವನ್ನು ನೆಲದ ಮೇಲೆ ಇರಿಸಿ. ನಿಮ್ಮ ಎರಡೂ ಹಸ್ತಗಳ ಮಧ್ಯ ನಿಮ್ಮ ಪಾದ ಇರಲಿ. ಮತ್ತೆ ನಿಮ್ಮ ಹಣೆಯನ್ನು ಮಂಡಿಗೆ ತಾಗಿಸಲು ಪ್ರಯತ್ನಿಸಿ. ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನು ಮಾಡಿ 10 ಕೌಂಟ್ ಹೋಲ್ಡ್ ಮಾಡಿ. 10 ಕೌಂಟ್ ಹೋಲ್ಡ್ ಆದ ನಂತರ
ಮತ್ತೆ ಎರಡೂ ಕೈಯನ್ನು ತಲೆಯ ನೇರ ಮಾಡಿ ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. ದೇಹವನ್ನು ಮಧ್ಯಕ್ಕೆ ತೆಗೆದುಕೊಂಡು ಬಂದು ಎರಡೂ ಕೈಯನ್ನು ಕೆಳಗಡೆ ಇಳಿಸ್ತಾ ಮತ್ತೆ ಸಮಸ್ಥಿತಿಗೆ ಬನ್ನಿ. ಇದು ಎರಡನೇ ಆಸನ. ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡೋಣ. ಉತ್ತನಾಸನ. ಉತ್ತನಾಸನವನ್ನ ಅಭ್ಯಾಸ ಮಾಡಲು ಸಂಪೂರ್ಣ ದೇಹವನ್ನ ನೇರವಾಗಿರಿಸಿ ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಎರಡೂ ಕೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ. ಈಗ ಉಸಿರನ್ನ ಹೊರ ಹಾಕ್ತಾ ಸೊಂಟದ ಭಾಗದಿಂದ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಆಳವಾಗಿ ಉಸಿರನ್ನ ಹೊರ ಹಾಕಿ ಎರಡೂ ಹಸ್ತವನ್ನ ಪಾದದ ಬದಿಗಿರಿಸಿ. ನಿಮ್ಮಿಂದ ಸಾಧ್ಯವಾದರೆ ನಿಮ್ಮ ಹಣೆಯನ್ನ ಮಂಡಿಗೆ ತಾಗಿಸಲು ಪ್ರಯತ್ನಿಸಿ. ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 10 ಕೌಂಟ್ ಹೋಲ್ಡ್ ಮಾಡಿ. 10 ಕೌಂಟ್ ಹೋಲ್ಡ್ ಆದ ನಂತರ ಈಗ ಎರಡೂ ಕೈಯನ್ನ ಮತ್ತೆ ತಲೆಯ ನೇರ ಮೇಲಕ್ಕೆತ್ತಿ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಕೈಯನ್ನ ಕೆಳಗಡೆ ಇಳಿಸ್ತಾ ಶಿಥಿಲ ತಾಡಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈಗ ನಾಲ್ಕನೇ ಆಸನವನ್ನ ಅಭ್ಯಾಸ ಮಾಡೋಣ. ಪ್ರಸಾರಿತ ಪಾದೋತ್ತನಾಸನ. ಪ್ರಸಾರಿತ ಪಾದೋತ್ತನಾಸನವನ್ನು ಅಭ್ಯಾಸ ಮಾಡಲು ಮತ್ತೆ ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಎರಡೂ ಕಾಲುಗಳ ನಡುವೆ 2.5 ಇಂದ 3 ಫೀಟ್ ಅಂತರವಿರಲಿ. ಹಾಗೆ ಎರಡೂ ಹಸ್ತವನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ. ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ತಲೆಯನ್ನ ಮೇಲಕ್ಕೆತ್ತಿ ನಿಮ್ಮ ಎದೆಯನ್ನ ಓಪನ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಆಳವಾಗಿ ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಈಗ ಎಕ್ಸೇಲ್ ಮಾಡಿ ಉಸಿರನ್ನ ಹೊರ ಹಾಕ್ತಾ ಸೊಂಟದ ಭಾಗದಿಂದ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಈಗ ನಿಮ್ಮ ಎರಡೂ ಹಸ್ತವನ್ನ ನೆಲದ ಮೇಲೆ ಇರಿಸಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡಾಗಿ ನಿಮ್ಮ ಹೊಕ್ಕಳಿನ ಭಾಗವನ್ನ ನೋಡ್ತಾ ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡಿ 10 ಕೌಂಟ್ ಹೋಲ್ಡ್ ಮಾಡಿ. 10 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಎರಡೂ ಹಸ್ತವನ್ನ ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಳಿ. ಎಕ್ಸೇಲ್ ಮಾಡಿ ಉಸಿರನ್ನು ಹೊರ ಹಾಕಿ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ಎರಡೂ ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ. ಸಮಸ್ಥಿತಿ. ಈಗ ಸಮಸ್ಥಿತಿಯಿಂದ ನಿಧಾನವಾಗಿ ಶಿಥಿಲ ತಾಡಾಸನದ ಸ್ಥಿತಿಗೆ ಬರೋಣ. ಎರಡೂ ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಕೈಗಳು ದೇಹದಿಂದ ದೂರ, ಭುಜಗಳು ಸಾಧ್ಯವಾದಷ್ಟು ಸಡಿಲವಾಗಿರಲಿ. ಕಣ್ಗಳನ್ನು ಮುಚ್ಕೊಳ್ತಾ ಈ 4 ಆಸನದಿಂದ ನಮ್ಮ ಸಂಪೂರ್ಣ ದೇಹದಲ್ಲಿ ಆದಂಥ ಬದಲಾವಣೆಯನ್ನು ಗಮನಿಸ್ತಾ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ತಲೆನೋವಿನ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳಲು ಸಹಾಯ ಮಾಡುವಂತ 4 ಸರಳವಾದ ಆಸನ. ಈ ಆಸನವನ್ನ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ತಲೆಯ ಭಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಸಂಚಾರವಾಗಿ ನಿಮಗಿರುವಂತ ಯಾವುದೇ ರೀತಿಯಾದಂಥ ತಲೆನೋವು ಇರಬಹುದು, ಅರೆ ತಲೆನೋವು ಇರಬಹುದು ಅಥವಾ ಸಾಮಾನ್ಯ ತಲೆನೋವು ಇರಬಹುದು, ಈ ಆಸನದಿಂದ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬಹುದು. ಹರಿ ಓಂ.